ಎವ್ರಿವನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಸೊ ಹಿಯರ್ ಐ ಹ್ಯಾವ್ ಬಾಟ್ ಫ್ಯೂ ಟಾಪ್ಸ್, ಕ್ಯಾಶುವಲ್ ಟಾಪ್ಸ್. ಸೊ ಅದನ್ನು ನಾನು ಇವತ್ತು ವಿಡಿಯೋನ ಫಿಲ್ಮ್ ಮಾಡಿ ತೋರಿಸ್ತಿದ್ದೀನಿ. ಸೊ ರೀಸೆಂಟಾಗಿ ನಾನು ಒಂದು ಆಫ್ಲೈನ್ ಸ್ಟೋರ್ಗೆ ವಿಸಿಟ್ ಮಾಡಿದೆ ಆ್ಯಂಡ್ ಐ ಲೈಕ್ ದ ಕಲೆಕ್ಷನ್ಸ್ ಅನ್ನೋ ಆ್ಯಂಡ್ ಕ್ಯಾಶುವಲ್ ವೇರ್ಗೆ ಆ್ಯಂಡ್ ಆಫೀಸ್ ವೇರ್ಗೆ ಐ ಹ್ಯಾಡ್ ಫ್ಯೂ ಆಪ್ಷನ್ಸ್ ವಿಚ್ ಐ ಕುಡ್ ಬೈ ದೇರ್. ಸೊ ಹಾಗಾಗಿ ನಾನು ಒಂದಷ್ಟು ಟಾಪ್ಸ್ನ ಅಲ್ಲಿಂದ ಪಿಕ್ ಮಾಡಿ ತಂದಿದ್ದೀನಿ. ಆ್ಯಕ್ಚುಲಿ ಇನ್ನೂ 2 ಎಕ್ಸ್ಟ್ರಾ ತಂದಿದ್ದೆ, ಅದನ್ನು ಮತ್ತೆ ಯಾಕೋ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಮಾಡಿದೆ ಆಯಿತಾ. ಸೊ ಇವಾಗ ಟೋಟಲ್ 7 ಇದೆ. ಇದರಲ್ಲಿ ಇದರ 2 ಟಾಪ್ಸ್ ವಿಚ್ ಐ ಹ್ಯಾವ್ ಗಾಟ್ ಇಟ್ ಫಾರ್ ಮೈ ಫ್ರೆಂಡ್. ನನ್ನ ಫ್ರೆಂಡ್ ಕೂಡ ಅವ್ರಿಗೆ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ನೋಡಿದ್ರು, ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅವ್ರು 2 ತಗೋಬಾ ಅಂತ ಹೇಳಿದ್ರು. ನಾನು ಅದನ್ನು ತೊಗೊಂಡಿದ್ದೀನಿ. ಸೊ ಅದು ಕೂಡ ಇದರಲ್ಲಿ ಆ್ಯಡ್ ಆಗಿದೆ. ಸೊ ದರ್ ಟೋಟಲಿ 5 ಫಾರ್ ಮೀ ಆ್ಯಂಡ್ 2 ಫಾರ್ ಹರ್. ಸೊ ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಐ ಹೋಪ್ ಯು ಆಲ್ ವಿಲ್ ಲೈಕ್ ದಿಸ್ ವಿಡಿಯೋ. ಸೊ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇದೆಲ್ಲ ಟಾಪ್ಸ್ನ ಪರ್ಚೇಸ್ ಮಾಡಿದ್ದು ಆಫ್ಲೈನ್ ಸ್ಟೋರಲ್ಲಿ ಆಯಿತಾ. ದರ್ ಇಸ್ ಓನ್ಲಿ ಒನ್ ವಿಚ್ ಹವ್ ಗಾಟ್ ಇಟ್ ಫ್ರಮ್ ಆನ್ಲೈನ್. ಇನ್ನು ಮಿಕ್ಕಿದ್ದೆಲ್ಲದನ್ನು ಆಫ್ಲೈನ್ ಸ್ಟೋರಿಂದ ತೊಗೊಂಡಿದ್ದು. ಆ್ಯಂಡ್ ದೀಸ್ ಲೈಕ್ ಎಕ್ಸೆಪ್ಟ್ ಟು ಆಲ್ ಅದರ್ ಟಾಪ್ಸ್ ಆರ್ ನ್ಯೂ ಅಡಿಷನ್ಸ್ ಟು ಮೈ ವಾರ್ಡ್ರೋಬ್ ಅಂತಲೇ ಹೇಳ್ಬೋದು. ಸೊ ರೀಸೆಂಟಾಗಿ ನಾನು ಯಾವಾಗಲೂ ಪರ್ಚೇಸ್ ಮಾಡುವಾಗ 1 or 2 ಆ ಥರ ತೊಗೊಳ್ತಿದ್ದೆ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೂ 1 ಟಾಪ್ 2 ಟಾಪ್ಸ್ ಎಲ್ಲ ಅದೇನು ಪ್ರಾಪರ್ ವಿಡಿಯೋ ಅಂತ ಅನ್ಸಲ್ಲ ಅಂತ ಹೇಳಿಬಿಟ್ಟು ನಾನು ಫಿಲ್ಮ್ ಮಾಡ್ತಿರ್ಲಿಲ್ಲ. ಬಟ್ ಈ ಸಲ ಸಿನ್ಸ್ ಹವ್ ಬಾಟ್ ಮೋರ್ ಲೈಕ್ ವಿಚ್ ಇಸ್ 5 or 6 ಟಾಪ್ಸ್. ಸೊ ಹಾಗಾಗಿ ಸರಿ ಆಯಿತು, ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಆ್ಯಂಡ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಲೈಕ್ ಆಲ್ ದೀಸ್ ಆರ್ ಮೂಲೆ ಕ್ಯಾಶುವಲ್ಸ್ ಆಯಿತಾ. ಸೊ ಕ್ಯಾಶುವಲ್ ಟಾಪ್ಸೇ ಇರೋದು ಎಲ್ಲದನ್ನು ನಾನು ಒಂದೊಂದಾಗಿ ತೋರಿಸ್ತೀನಿ. ಆ್ಯಂಡ್ ಇನ್ ಕೇಸ್ ಇಫ್ ಪಾಸಿಬಲ್ ನಾನು ಇಲ್ಲಿ ಅದನ್ನು ವೇರ್ ಮಾಡಿ ಒಂದು ಕ್ಲಿಪ್ಪಿಂಗ್ ಹಾಕ್ಬೋದಲ್ವಾ. ಸೊ ಆ ಥರ ಕೂಡ ಹಾಕ್ತೀನಿ ಇನ್ ಕೇಸ್ ಇಫ್ ಇಟ್ ಇಸ್ ಪಾಸಿಬಲ್. ಇಲ್ಲ ಅಂತಂದರೆ ಇಲ್ಲೇ ತೋರಿಸ್ತೀನಿ. ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಿಲ್ಲ, ಬಟ್ ಇವಾಗ ನಾನು ಅಂದ್ಕೊಂಡಿದ್ದೀನಿ ಒಳ್ಳೆ ವೀಡಿಯೋಸ್ನ ಪೋಸ್ಟ್ ಮಾಡಬೇಕು. ಸೊ ದ್ಯಾಟ್ ಐ ಕ್ಯಾನ್ ಗೇನ್ ಸಮ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಆಲ್ಸೋ ನನಗೆ ಒಂದು ಗುಡ್ ವ್ಯೂಸ್ ಬರುತ್ತೆ. ಸೊ ನಂಬರ್ ಆಫ್ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಸೊ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು, ಒಳ್ಳೆ ಕಾಂಟೆಂಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಒಂದು ಥಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಐ ನೋ ಎವ್ರಿ ಟೈಮ್ ನಾನು ಈ ಥರನೇ ಥಾಟ್ಸ್ ಇಟ್ಕೊಂಡು 1-3-4 ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಆ್ಯಂಡ್ ದೆನ್ ಫಾರ್ ಸಮ್ ರೀಸನ್ ಐ ವಿಲ್ ಹ್ಯಾವ್ ಅದರ್ ವರ್ಕ್ಸ್ ಆ್ಯಂಡ್ ಆಲ್ ವಿತ್ ದ್ಯಾಟ್ ಲೈಕ್ ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್ ಫಾರ್ ಮೀ ಟು ಕಾನ್ಸಂಟ್ರೇಟ್ ಆನ್ ಆಲ್ ದ ಥಿಂಗ್ಸ್ ಅಟ್ ಒನ್ ಟೈಮ್. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಸಲ ನಾನು ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಕಷ್ಟ ಆದ್ರೂ ಪರವಾಗಿಲ್ಲ, ಏನಿಲ್ಲ ಅಂದ್ರೂ ಪರವಾಗಿಲ್ಲ. 8 hours ನಿದ್ದೆ ಮಾಡೋದನ್ನ 4 hours ರೆಡ್ಯೂಸ್ ಮಾಡಿ ಆದ್ರೂ ಓಕೆ. ವಿಡಿಯೋಸಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಆ್ಯಂಡ್ ಪೋಸ್ಟ್ ಮಾಡ್ತಾ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ, ಇದರಲ್ಲಿ ಯಾವ್ದು ಟಾಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಡೂ ಕಮೆಂಟ್. ನಾನು ವೇರ್ ಮಾಡಿ ಕೂಡ ಮೋಸ್ಟ್ ಪ್ರಾಬ್ಲಿ ವೇರ್ ಮಾಡಿ ಕೂಡ ನಾನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಟೈಮ್ ಸಿಕ್ಕಿದ್ರೆ, ಇಲ್ಲ ಅಂತಂದರೆ ಇಲ್ಲ. ಸೊ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ 1 by 1 ಆಗಿ ನಾನು ತೋರಿಸ್ತೀನಿ. ಲೆಟ್ ಮಿ ಸ್ಟಾರ್ಟ್ ವಿತ್ ಮೈ ಮೋಸ್ಟ್ ಫೇವ್ರೆಟ್ ಒನ್ ಆಯಿತಾ. ಸೊ ಯೂಶಲ್ ಆಗಿ ನನಗೆ ಹೈನೆಕ್ ಅಂದರೆ ತುಂಬ ಇಷ್ಟ ಆಯಿತಾ. ಹೈನೆಕ್ದು ಟಾಪ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಒನ್ ವಿಚ್ ಐ ಹ್ಯಾವ್ ಬಾಟ್. ಇದು ಫರ್ ಮಟೀರಿಯಲಲ್ಲಿದೆ. ಇದೆಲ್ಲ ಫುಲ್ ಫರಿ ಮಟೀರಿಯಲ್. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಲೀವ್ಸ್ ಕೂಡ ಫುಲ್ಲು. ನನಗೆ ಒಂದು ಯಾವ ಥರ ಟಾಪ್ಸ್ ನನಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ, ಐ ಆಮ್ ನಾಟ್ ಶೋರ್ ವೆದರ್ ಎನಿಬಡಿ ಕ್ಯಾನ್ ರಿಲೇಟ್ ವಿತ್ ಮೀ. ಸೊ ನನಗೆ ಹೈನೆಕ್ ಇರಬೇಕು ಆ್ಯಂಡ್ ಫುಲ್ ಸ್ಲೀವ್ಸ್ ಇರಬೇಕು. ಆ್ಯಂಡ್ ಲೈಕ್ ಆ ಥರ ಟಾಪ್ಸ್ ಇದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದು ನಾನು ಲೈಕ್ ಅವಾಗವಾಗ ವೇರ್ ಕೂಡ ಮಾಡ್ತಿರ್ತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಟಾಪ್ ವಿಚ್ ಐ ಹ್ಯಾವ್ ಬಾಟ್. ಆ್ಯಂಡ್ ಇದು ಫರ್ ಮಟೀರಿಯಲ್ ಅಂತ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ಐ ಹ್ಯಾವ್ ಬಾಟ್ ದಿಸ್ ಫಾರ್ ವೆರಿ ಲೆಸ್ ಪ್ರೈಸ್. ಆ್ಯಂಡ್ ನಾನು ಯೂಶಲ್ ಆಗಿ ಪರ್ಚೇಸ್ ಮಾಡುವಾಗ ನಮಗೆ ಬ್ರ್ಯಾಂಡೇ ಬೇಕು, ಅದೇ ಬೇಕು, ಇದೇ ಬೇಕು, ಆ ಥರ ಏನು ಪರ್ಟಿಕ್ಯುಲರ್ ಆಗಿರಲ್ಲ ಆಯಿತಾ ಬ್ರ್ಯಾಂಡ್ ಮೇಲೆ. ಸೊ ಹೋಗ್ತೀನಿ, ನೋಡ್ತೀನಿ, ಇನ್ ಕೇಸ್ ಇಷ್ಟ ಆಯಿತಾ ಐ ವುಡ್ ಬೈ ಇಟ್. ಎಲ್ಲಾದರೂ ಆಗಿರಲಿ ಅದು, ಐ ವುಡ್ ಜಸ್ಟ್ ಗೋ ಆ್ಯಂಡ್ ಬೈ ಇಟ್. ಸೊ ಆ ಥರ ಇದು ತುಂಬ ಚೆನ್ನಾಗಿದೆ. ಸೊ ತುಂಬ ಇಷ್ಟ ಆಯಿತು ನನಗೆ. ಬ್ಲ್ಯಾಕ್ ಕಲರ್ ಬೇರೆ. ಆ್ಯಂಡ್ ನನಗೆ ಯಾಕೋ ಸೈಜ್ ಆಗತ್ತಾ ಇಲ್ವಾ, ನನಗೆ ಸ್ವಲ್ಪ ಬ್ಯಾಗಿ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಆಯಿತಾ. ಸೊ ಯಾಕಂತ ಹೇಳಿದ್ರೆ ಲೈಕ್ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಐ ಫೀಲ್ ಲೈಕ್ ಐ ಆಮ್ ಲಿಟಲ್ ಥಿನ್ ಆಯಿತಾ. ಸೊ ಅದರಿಂದಾಗಿ ನನಗೆ ಯಾವಾಗಲೂ ಅನ್ಸುತ್ತೆ ನಾನು ಬ್ಯಾಗಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಫಸ್ಟ್ ಟಾಪ್ ವಿಚ್ ಐ ಬಾಟ್. ಇದು ಬ್ಯಾಗಿಯಾಗಿ ಏನಿಲ್ಲ. ಸೊ ಇಟ್ ವಿಲ್ ಸ್ಟಿಕ್ ಟು ದ ಬಾಡಿ ಆಯಿತಾ. ಸೊ ಇಟ್ ಇಸ್ ನೈಸ್. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟಾಪ್ ವಿಚ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಒನ್. ಐ ಹೋಪ್ ಯು ವಿಲ್ ಲೈಕ್ ದಿಸ್. ಇನ್ ಕೇಸ್ ಇದು ಇಷ್ಟ ಆಯಿತು ಅಂದರೆ ಡೂ ಕಮೆಂಟ್ ಆ್ಯಂಡ್ ಲೆಟ್ ಮಿ ನೋ. So this is first one.
ಇದು ಆಫ್ಲೈನ್ ಸ್ಟೋರಿಂದಾನೆ. ಆ್ಯಂಡ್ ಫಾರ್ ದಿಸ್ ಐ ಪೇಡ್ 350 or 400. ಆಲ್ ದ ಟಾಪ್ಸ್ ವಿಚ್ ಎವರ್ ಐ ಆಮ್ ಶೋಯಿಂಗ್ ಇಟ್ ಟು ಯು ಗೈಸ್, ಎವ್ರಿಥಿಂಗ್ ಈಸ್ ಅಂಡರ್ 500, ವಿಚ್ ಇಸ್ ಅರೌಂಡ್ 400 ಯು ಕ್ಯಾನ್ ಸೇ. ಸೊ ಅಂಡರ್ 400 ನಾನು ಇದೆಲ್ಲ ಅದನ್ನು ಪರ್ಚೇಸ್ ಮಾಡಿರೋದು. ಸೊ ನೆಕ್ಸ್ಟ್ ಟಾಪ್ ಕಮ್ಸ್, ಇದನ್ನ ಎಲ್ಲರೂ ನೋಡಿರ್ತೀರ ಆಯ್ತಾ. ಸೊ ಇದು ತುಂಬಾ ಕ್ಯಾಶುವಲ್, ಆನ್ಲೈನಲ್ಲೆಲ್ಲ ತುಂಬಾ ಕಡೆ ಇದೆ ಆ್ಯಂಡ್ ತುಂಬಾ ಜನ ಇದನ್ನ ವೇರ್ ಕೂಡ ಮಾಡಿದ್ದಾರೆ. ಸೊ ನಂಗೆ ನೋಡುವಾಗ ಸಿನ್ಸ್ ಇಟ್ ವಿಲ್ ಸ್ಟಿಕ್ ಟು ದ ಬಾಡಿ, ಐ ಥಾಟ್ ದಿಸ್ ವಿಲ್ ಲುಕ್ ಗುಡ್ ಆನ್ ಮೀ. ಆ್ಯಂಡ್ ಇದು ಫುಲ್ ಸ್ಲೀವ್ಸ್ ಕೂಡ ಇದೆ. ಕಲರ್ ಇದು ಸ್ವಲ್ಪ ಕ್ರೀಮ್ ಕಲರಲ್ಲಿ ಇದೆ. ಸೊ ವೈಟ್ ಕೂಡ ಅಲ್ಲ, ಕ್ರೀಮ್ ಕೂಡ ಅಲ್ಲ, ಸೊ ಲೈಕ್ ಆ ಥರ ಕಲರ್ ಇದೆ. ಆ್ಯಂಡ್ ಇದ್ರ ಮೇಲ್ಗಡೆ ಫ್ಲೋರಲ್ ಪ್ರಿಂಟ್ಸ್ ಇದೆ ಆಯ್ತಾ. ಸೊ ಫ್ಲೋರಲ್ ಪ್ರಿಂಟ್ ಇದೆ. ಸೊ ಇದು ಈ ಥರ ಇಲ್ಲಿ ಎಲಾಸ್ಟಿಕ್ ಇದೆ ಫುಲ್ಲು. ಸೊ ಯು ಕ್ಯಾನ್ ವೇರ್ ಇಟ್ ಆಫ್ ಶೋಲ್ಡರ್ ಆಲ್ಸೋ, ಆರ್ ಯು ಕ್ಯಾನ್ ವೇರ್ ಇಟ್ ಲೈಕ್ ದಿಸ್ ನಾರ್ಮಲ್ ಟಾಪ್ ಆಲ್ಸೋ. ಆ್ಯಂಡ್ ಇಲ್ಲಿ ಸ್ವಲ್ಪ ಅಂಬ್ರೆಲಾ ಬಂದಿದೆ ಇಲ್ಲಿ. ಸೊ ಇಲ್ಲಿ ಈ ಥರ ಫಿಟ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಅವನಿಂದ. ಸೊ ದಿಸ್ ಇಸ್ ಸೆಕೆಂಡ್ ಒನ್ ಆ್ಯಂಡ್ ದಿಸ್ ಆಲ್ಸೋ ಐ ಲೈಕ್ ಇಟ್ ಗೈಸ್. ಸೊ ಈ ಥರ ಪ್ಯಾಟರ್ನಲ್ಲಿ ನಾನು ಯಾವತ್ತೂ ತೊಗೊಂಡಿರಲಿಲ್ಲ ಆಯಿತಾ. ಸೊ ನಾನು ತುಂಬ ಜನನ ಹತ್ರ ನೋಡಿದ್ದೆ, ಇದು ಚೆನ್ನಾಗಿ ಕಾಣುತ್ತೋ ಏನೋ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ನೋಡುವಾಗ ನನಗೆ ಇಷ್ಟ ಆಯಿತು. ಸೊ ಐ ಬಾಟ್ ದಿಸ್ ಒನ್ ಆ್ಯಸ್ ವೆಲ್. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಸೊ ಎಲ್ಲ ಟಾಪ್ಸನ್ನು ಇವಾಗ ನಾನು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಆಬ್ವಿಯಸ್ಲಿ ಐ ವುಡ್ ಲೈಕ್ ಇಟ್ ರೈಟ್. ಸೊ ಅದೇ ಥರ ಎಲ್ಲದೂ ಇಷ್ಟ ಆಗಿದೆ ನನಗೆ. ಸೊ ಎಲ್ಲ ನನ್ನ ಫೇವ್ರೆಟ್ಸೇನೆ. ಆ್ಯಂಡ್ ಇದು ಹೈನೆಕ್ ಅಲ್ಲ. ಸೊ ದಟ್ ಆ್ಯಂಡ್ ದರ್ ಇಸ್ ಒನ್ ಮೋರ್ ವಿಚ್ ಇಸ್ ಅಗೇನ್ ಮೈ ಫೇವ್ರೆಟ್ ಪ್ಯಾಟರ್ನ್ ವಿಚ್ ಇಸ್ ಹೈನೆಕ್. ಸೊ ಇದು ಕೂಡ ಹೈನೆಕ್ ಆಯ್ತಾ. ಇದನ್ನ ಫಾರ್ಮಲ್ ಪ್ಯಾಂಟ್ಗೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ಆಫೀಸ್ ವೇರ್ಗೆ ಈ ಥರದ್ದೆಲ್ಲ ಬೇಕಾಗುತ್ತೆ ಸ್ವಲ್ಪ. ನನಗೆ ಫುಲ್ ಸ್ಲೀವ್ಸೇ ಜಾಸ್ತಿ ಇಷ್ಟ ಆಗೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಫುಲ್ ಸ್ಲೀವ್ಸ್ನೇ ತಗೊಳ್ತೀನಿ ಆಯಿತಾ. ಸೊ ಇದು ಒಂದು ನೆಕ್ಸ್ಟ್ ಟಾಪ್, ಥರ್ಡ್ ಒನ್. ಸೊ ವಿಚ್ ಐ ಲೈಕ್ ಇಟ್. ಇಷ್ಟ ಆಗದಲ್ಲೇ ಯಾರು ಬೈ ಮಾಡ್ತಾರೆ, ಎಲ್ರಿಗೂ ಇಷ್ಟ ಆದ್ರೇ ಬೈ ಮಾಡೋದಲ್ವಾ. ಸೊ ಇದು ಒಂದು. ಆ್ಯಂಡ್ ಎಲ್ಲದನ್ನೂ ಕಡಿಮೆನೆ ಬಜೆಟ್, 350, 400. So this is next one, and the next comes, okay, let me show you this. And this is brown color, idu coffee brown. So next one is brown color, and this is bit transparent aita. So you guys can see here, I think so, yeah. So idu bit transparent, but ಒಳಗಡೆ ಪ್ರಾಪರ್ ಆಗಿರೋದು ಸ್ಪೆಗೆಟಿ ಎಲ್ಲ ಹಾಕಿದ್ರೆ it will look good ಆಯ್ತಾ. ಇದು ಸ್ವಲ್ಪ ಫಾರ್ಮಲ್ ಟಚ್ ಕೊಡುತ್ತೆ. ಇಲ್ಲಿ ನಿಮಗೆ ಇದು ಯಾವ ಥರ ಬಂದಿದೆ ನಾನು ವೇರ್ ಮಾಡಿ ತೋರಿಸ್ತೀನಲ್ಲ, ಅಲ್ಲಿ ನೀವು ನೀಟಾಗಿ ನೋಡೋದು. ಇಲ್ಲಿ ಸ್ವಲ್ಪ ಸ್ಟ್ರಕ್ಚರ್ಡ್ ಬಂದಿದೆ ಆಯಿತಾ. ಸೊ ಇಲ್ಲಿ ತನಕ ಒಂಥರ ಐತೆ ಆ್ಯಂಡ್ ಇಲ್ಲಿ ಸ್ವಲ್ಪ ಕರ್ವ್ ಹೋಗಿದೆ ಇಲ್ಲಿ. ಸೊ ಇಲ್ಲಿ ಈ ಥರ ಹೋಗಿ ಈ ಥರ ಬಂದು ಇಲ್ಲಿ ಕಟ್ಟಿದೆ. ಸೊ ದಿಸ್ ಇಸ್ ನೆಕ್ಸ್ಟ್ ಒನ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೈ ಫೇವ್ರೇಟ್ ಒನ್ ವಿಚ್ ಐ ಕ್ಯಾನ್ ವೇರ್ ಇಟ್ ಟು ಆಫೀಸ್ ಆ್ಯಂಡ್ ಆಲ್. ಸೊ ದಟ್ ಇಸ್ ದ ರೀಸನ್ ಐ ಬಾಟ್ ದಿಸ್. ಸೊ ಆ್ಯಂಡ್ ಈ ಕಲರ್ ಕೂಡ ಇಷ್ಟ ಆಯಿತು ನನಗೆ. ಡಾರ್ಕ್ ಕಲರ್ಸ್ ಅಲ್ವಾ, ಸೊ ಡಾರ್ಕ್ ಕಲರ್ಸ್ ಎಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಡಾರ್ಕ್ ಕಲರ್ಸೇ ನನಗೆ ಬೈ ಮಾಡೋದು. ಬಟ್ ಆಫೀಸ್ಗೆ ಹೆವಿ ಡಾರ್ಕ್ ಕಲರ್ ಇದ್ದರೆ ಏನೋ ಅಷ್ಟೊಂದು ಓಕೆ ಅಂತ ಅನ್ಸಲ್ಲ. ದಿಸ್ ಇಸ್ ಆಲ್ಸೋ ಸೇಮ್ ಬ್ರೌನ್ ಕಲರ್ ಓನ್ಲಿ. ಸೊ ಇದು ತುಂಬ ಚೆನ್ನಾಗಿದೆ ಆಯಿತಾ. ನೀವು ವೈಟ್ ಕಲರ್ ವೈಡ್ ಲೆಗ್ ಪ್ಯಾಂಟ್ ಇಲ್ಲಾಂದರೆ ಬೇಜ್ ಕಲರ್ ಪ್ಯಾಂಟ್ ಹಾಕಿದರೆ ಅಂತೂ ಮಸ್ತಾಗಿ ಕಾಣುತ್ತೆ ಇದು. ದಿಸ್ ಇಸ್ ಆ್ಯಕ್ಚುಲಿ ಫಾರ್ ಮೈ ಫ್ರೆಂಡ್. ಇದೇನಾದರೂ ನನಗೆ ಸೈಜ್ ಫಿಟ್ ಆಗಿತ್ತು ಅಂದರೆ ನಾನು ಒಂದು ಈ ಥರ ತಗೊಳ್ತಿದ್ದೆ. ಸೈಜ್ ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ನನಗೆ ಲೈಕ್ ನೆಕ್ ಹತ್ರ ಎಲ್ಲ ಕರೆಕ್ಟಾಗಿ ಕೂರಲ್ಲ. ನೆಕ್ ಹತ್ರ ಕೂರುವಾಗ ನೀಟಾಗಿ ಕಾಲರ್ ಈ ಥರ ಕೂರಬೇಕು ಅಂತ. ಇಲ್ಲಾಂದರೆ ಏನೋ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ, ಚೆನ್ನಾಗೂ ಕೂಡ ಕಾಣಿಸಲ್ಲ. ಸೊ ದಿಸ್ ಐ ಬಾಟ್ ಇಟ್ ಫಾರ್ ಮೈ ಫ್ರೆಂಡ್. ಸೊ ಶಿ ಆಲ್ಸೋ ಲೈಕ್ ಇಟ್ ಆ್ಯಂಡ್ ದೆನ್ ಇದು ಅವರಿಗೆ. ಸೊ ಇದರಲ್ಲೂ ಕೂಡ ಉಲನ್ ಅನಿಸುತ್ತೆ. ಇದು ಉಲನ್ ಇಲ್ಲ ಅಂತಂದರೆ ಥ್ರೆಡ್ ವರ್ಕ್ ಇದು. ಸೊ ಫ್ಲವರ್ ಇದೆ, ವೈಟ್ ಕಲರು ಫ್ಲವರ್. So this is also 350 guys. All of my tops are under the budget. So I have bought this many clothes ಆಯ್ತಾ. ಬಟ್ ಆಫ್ಟರ್ ಅ ಮಂತ್ ಮತ್ತೆ ನನಗೆ ಫೀಲ್ ಆಗುತ್ತೆ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ. ಸೊ ಎವ್ರಿ ಗರ್ಲ್ ವುಡ್ ಫೀಲ್ ದಟ್ ಅಲ್ವಾ. ಸೊ ಎವ್ರಿ ಗರ್ಲ್ಗೂ ಅದೇ ಇರುತ್ತೆ. ನಿಮ್ಮ ಹತ್ರ ಥೌಸಂಡ್ಸ್ ಎಲ್ಲ ಮಿಲಿಯನ್ಸ್ ಕ್ಲೋತ್ಸ್ ಇದ್ರೂ ಸಹ ಎಲ್ಲೋ ಶಾಪಿಂಗ್ ಹೋಗ್ತಿದ್ದೀರಾ, ಇಲ್ಲ ಅಂತಂದರೆ ಎಲ್ಲೋ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂದರೆ ಯು ವಿಲ್ ಆಲ್ವೇಸ್ ಹ್ಯಾವ್ ದಟ್ ಥಿಂಗ್ ಇನ್ಸೈಡ್ ಯೋರ್ ಹೆಡ್ ಆರ್ ಇನ್ಸೈಡ್ ಯೋರ್ ಮೈಂಡ್, ವಾಟ್ ಎವರ್ ಯು ಕಾಲ್. ಸೊ ಯಾವಾಗಲೂ ನಿಮ್ಗೆ ಅದೊಂದು ಥಾಟ್ ಇದ್ದೇ ಇರುತ್ತೆ ದಟ್ ನನ್ನ ಹತ್ರ ಬಟ್ಟೆನೇ ಇಲ್ಲ. ಸೊ ಎಸ್, ಈವನ್ ಐ ಆಮ್ ಆಲ್ಸೋ ಲೈಕ್ ದ್ಯಾಟ್. ಸೊ ನನಗೂ ಅದೇ ಫೀಲ್ ಆಗುತ್ತೆ ತುಂಬ ಸಲ. ನನ್ನ ಹತ್ರ ಎಷ್ಟಿದ್ರೇನೂ ನನ್ನ ಹತ್ರ ಬಟ್ಟೆನೇ ಇಲ್ಲ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಬಟ್ ಅಗೇನ್ ನೆಕ್ಸ್ಟ್ ಮಂತ್ ಬರುವಾಗ ಮತ್ತೆ ಅದೇ ಫೀಲ್ ಆಗುತ್ತೆ ಗೈಸ್. ಸೊ ಹಿಯರ್ ಇಟ್ ಇಸ್. ಸೊ ಇದು ಶರ್ಟ್ ಆಯಿತಾ. ಆನ್ಲೈನಲ್ಲೆಲ್ಲ ನೀವು ನೋಡಿರ್ತೀರಾ.
ಸೊ ಮಿಂತ್ರಾದಲ್ಲಿದೆ, ಇದು ಫ್ಲಿಪ್ಕಾರ್ಟಲ್ಲಿದೆ, ಮೀಶೋದಲ್ಲಿದೆ, ಎಲ್ಲ ಕಡೆ ಇದೆ. ಸೊ ತುಂಬ ನೈಸ್ ಕ್ವಾಲಿಟಿ ಆ್ಯಂಡ್ ಚೆನ್ನಾಗೂ ಕೂಡ ಇದೆ. ಸ್ವಲ್ಪ ಲೈಕ್ ಉಲ್ಲನ್ ಥರನೇ ಇದೆ, ಲೈಕ್ ನಾಟ್ ಪ್ಯೂರ್ ಉಲ್ಲನ್, ಬಟ್ ಎಂಥದ್ದು ಉಲ್ಲನ್ ಥರ ಇದೆ. ಮಟೀರಿಯಲ್ ಯಾವುದಂತ ನಂಗೆ ಗೊತ್ತಾಗ್ತಿಲ್ಲ ಆಯಿತಾ. ಸಿಮಿಲರ್ ಟು ಉಲ್ಲನ್ ಇದು. ಸೊ ಈ ಕಲರ್ ಕೂಡ ನನಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಕಾಣುತ್ತೆ. ನೀವು ಬ್ಲ್ಯಾಕ್ ಪ್ಯಾಂಟ್ ಮೇಲೆ ಇಲ್ಲಾಂದರೆ ಬೇಜ್ ಕಲರ್ ಪ್ಯಾಂಟ್ ಮೇಲೆ ಈ ಟಾಪ್ನ ಹಾಕೊಂಡ್ರೆ ಮಸ್ತಾಗಿ ಕಾಣುತ್ತೆ. ಸೊ ಅದಕ್ಕಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಆನ್ಲೈನಿಂದ, ಇಫ್ ಯು ಗೈಸ್ ವಾಂಟ್ ಐ ಕ್ಯಾನ್ ಗಿವ್ ದ ಲಿಂಕ್ ಆಲ್ಸೋ. ಸೊ ಇದು ಚೆನ್ನಾಗಿದೆ. ಸೊ ಯು ಕ್ಯಾನ್ ವೇರ್ ದಿಸ್ ಟು ಆಫೀಸ್ ಆರ್ ವೇರ್ ಎವರ್ ಯು ವಾಂಟ್. ಕ್ಯಾಶುವಲ್ಸಿಗೆ ಎಲ್ಲ ಕಡೆ ವೇರ್ ಮಾಡ್ಬೋದು ಗೈಸ್, ಇದು ಚೆನ್ನಾಗಿದೆ. ಸೊ ದಿಸ್ ಇಸ್ ನೆಕ್ಸ್ಟ್ ಒನ್. ದಿಸ್ ಇಸ್ ಆಲ್ಸೋ ಮೈ ಫೇವ್ರೇಟ್ ಒನ್. ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಕಮ್ಸ್, ದಿಸ್ ಇಸ್ ಆಲ್ಸೋ ಅ ಫೇವ್ರೇಟ್ ಒನ್, ಬಟ್ ಇದು ನನಗಲ್ಲ. ಇದು ಚೆನ್ನಾಗಿದೆ ಬಟ್ ನನಗಲ್ಲ. ಸೊ ನನ್ನ ಫ್ರೆಂಡ್ಗೆ ನಾನು 2 ಟಾಪ್ಸ್ ತೊಗೊಂಡೆ, ಅವ್ರು ಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ. ಸೊ ಇದು ಅವರಿಗೆ. ಇದು ಶರ್ಟ್ ಆಯಿತಾ. ಸೊ ಫಾರ್ಮಲ್ ಶರ್ಟ್ ಥರನೂ ಹಾಕೋಬೋದು, ಇಲ್ಲ ಅಂತಂದರೆ ನೀವು ಹೆಂಗೆ ಸ್ಟೈಲ್ ಮಾಡ್ತೀರಾ ಹಂಗೆ ಹೋಗುತ್ತೆ ಗೈಸ್ ಈ ಟಾಪು. ಸೊ ಒಳಗಡೆ ಸ್ಪೆಗಿಟಿ ಆಗಿಬಿಟ್ಟು ಅದ್ರ ಮೇಲ್ಗಡೆ ನೀವು ಓವರ್ ಕೋಟ್ ಥರ ಯೂಸ್ ಮಾಡ್ತೀರಾ, ದಟ್ ವಿಲ್ ಆಲ್ಸೋ ಲುಕ್ ಗುಡ್. ಫುಲ್ ಟಕ್ ಮಾಡಿಬಿಟ್ಟು ಶರ್ಟ್ ಥರ ಲೈಕ್ ಒಂದು ಕಡೆ ಟಕ್ ಮಾಡಿ ಇನ್ನೊಂದು ಕಡೆ ಹಂಗೆ ಬಿಡ್ತೀರಾ, ದಟ್ ವಿಲ್ ಆಲ್ಸೋ ಲುಕ್ ಗುಡ್. ಎವ್ರಿಥಿಂಗ್ ವಿಲ್ ಲುಕ್ ಗುಡ್. ಸೊ ನೀವು ಯಾವ ಥರ ಸ್ಟೈಲ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ಪ್ರಾಪರ್ ಪ್ಯಾಂಟ್, ಇದಕ್ಕೆ ಪ್ಯಾಂಟ್ನ ನೀವೇನಾದರೂ ಈ ಬ್ರೌನ್ ಕಲರ್, ಕಾಫಿ ಬ್ರೌನ್ ಕಲರ್ ಪ್ಯಾಂಟ್ ಹಾಕಿದ್ರಿ ಅಂದರೆ ಮಸ್ತಾಗಿ ಕಾಣುತ್ತೆ. ಸೊ ಇದು ನನ್ನ ಫ್ರೆಂಡ್ಗೆ ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಇದು ಫುಲ್ ಸ್ಲೀವ್ಸ್ ಕೂಡ ಇದೆ ಆ್ಯಂಡ್ ಇದಕ್ಕೆಂಥದ್ದು ಸ್ಲೀವ್ಸ್ ಅಂತ ಕರೀತಾರೆ, ಇಲ್ಲಿ ತನಕ ಬರುತ್ತಲ್ಲ ಈ ಸ್ಲೀವ್ಸ್, ಶೋಲ್ಡರ್ ಲೆವೆಲ್ ಇಲ್ಲಿ ತನಕ ಬರುತ್ತಲ್ಲ, ಅದೇನೋ ಸ್ಲೀವ್ಸ್ ಮರ್ತೋಗಿದೆ ನನಗೆ ಏನಂತ ಹೆಸರು. ಸೊ ಆ ಥರ ಸ್ಲೀವ್ಸ್ ಇದು. ಸೊ ಇದು ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಆಯಿತಾ, ಸ್ವಲ್ಪ ಲೆಂದಿ ಆಗಿದೆ. ಸೊ ದಿಸ್ ಇಸ್ ಆಲ್ಸೋ ಅ ನೈಸ್ ಟಾಪ್. ಸೊ ನನ್ನ ಸೈಜಲ್ಲಿ ಇಲ್ಲ ಗೈಸ್ ಇದು. ಇನ್ ಕೇಸ್ ನನ್ನ ಸೈಜಲ್ಲಿ ಇದ್ದಿದ್ದರೆ ತೊಗೊಂಡಿರ್ತಿದ್ದೆ. ಸೊ ದೀಸ್ ಆರ್ ಆಲ್ ದ ಟಾಪ್ಸ್ ವಿಚ್ ಐ ಹ್ಯಾವ್ ಬಾಟ್ ರೀಸೆಂಟ್ಲಿ. ಇಷ್ಟು. ಸೊ ಕ್ಯಾಶುವಲ್ ವೇರ್ಸಿಗೆ ಎಲ್ಲದೂ ತುಂಬ ಚೆನ್ನಾಗಿದೆ ಗೈಸ್, ಎಲ್ಲ ಈಚ್ ಟಾಪ್ನು ಕೂಡ ಚೆನ್ನಾಗಿದೆ ಆ್ಯಂಡ್ ಎವ್ರಿಥಿಂಗ್ ಈಸ್ ಅಂಡರ್ ದ ಬಜೆಟ್ ಆಯಿತಾ. ಸೊ ನನಗೆ ಆ್ಯಸ್ ಐ ಟೋಲ್ಡ್ ಯು, ನನಗೆ ತುಂಬ ಜಾಸ್ತಿ ಸ್ಪೆಂಡ್ ಮಾಡಿಬಿಟ್ಟು 2,000 ಹಾಕಿಬಿಟ್ಟು ಒನ್ ಟಾಪ್ ತೊಗೊಳ್ಳೋದಂದರೆ ನೋ, ನೆವರ್, ಐ ವಿಲ್ ನೆವರ್ ಬೈ ಲೈಕ್ ದಟ್. ಸೊ ಪರ್ಚೇಸ್ ಮಾಡ್ತೀನೇನೋ ಆ ಥರ, ಬಟ್ ಎಲ್ಲೋ ವೆರಿ ರೇರ್ ಆಗಿ ಏನಾದರೂ ತುಂಬ ನೀಡಿದೆ, ಅದು ಬೇಕೇ ಬೇಕು ಅಂತ ಅನ್ಸಿದ್ರೆ ಅವಾಗ ಮಾಡ್ತೀನಿ. ಸೊ ಬಟ್ ಕ್ಯಾಶುವಲ್ಸಿಗೆಲ್ಲ ನಾನು ಸುಮ್ಮನೆ ಒಂದ್ಸಲ, ಲೈಕ್ ಗರ್ಲ್ಸ್ ಅಲ್ವಾ, ಹಿಂಗೆ ಅಂತಂದರೆ ನೀವು ಒಂದು ಟಾಪ್ ತೊಗೊಂಡು 2 ಸಲ ಹಾಕಿದ್ರಿ ಅಂದರೆ ಆಮೇಲೆ ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗುತ್ತೆ. ಸೊ ಅದಾದ್ಮೇಲೆ ಮುಗೀತು. ಆ್ಯಂಡ್ ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರಿ ಅಂದರೆ ಮತ್ತೆ ನಿಮ್ಗೆ ಅದು ಹಾಕೋಕ್ಕೆ ಮನಸ್ಸು ಬರಲ್ಲ. ಸೊ ಲೈಕ್ ಆ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ಆ ಥರ ಹಾಕ್ಕೊಂಡು 2 ಸಲ ಹಾಕಿ ಎಸಿಯೋಕ್ಕೆ, ಇಲ್ಲಾಂದರೆ 2 ಸಲ ಹಾಕಿ ಇಡೋಕ್ಕೆ ಸುಮ್ಮನೆ ಏನಕ್ಕೆ 2,000, 3,000, 4,000 ಕೊಡಬೇಕಲ್ವಾ. ಸೊ ಹಾಗಾಗಿ ನಾನು ಯಾವಾಗಲೂ ಪರ್ಚೇಸ್ ಮಾಡುವಾಗ ಬಜೆಟ್ ಫ್ರೆಂಡ್ಲಿಯಲ್ಲೇ ಪರ್ಚೇಸ್ ಮಾಡೋದು. ಇನ್ ಕೇಸ್ ಆನ್ಲೈನಲ್ಲಿ ಏನಾದರೂ ನಾನು ತೊಗೊಂಡೆ ಅಂತ ಹೇಳಿದ್ರೆ, ನಿಮಗೆ ನನ್ನ ಕಲೆಕ್ಷನ್ಸ್ ಎಷ್ಟಾಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಐ ಆಮ್ ಗೋನಾ ಫಿಲ್ಮ್ ದೋಸ್ ವಿಡಿಯೋಸ್ ಆ್ಯಂಡ್ ಶೋ ಇಟ್ ಟು ಯು ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಕ್ಲಿಪ್ಪಿಂಗ್ಸ್ನ ನಾನು ಹಾಕಿರ್ತೀನಿ ಮತ್ತೆ ಒಂದ್ಸತಿ ನೀಟಾಗಿ. ಸೊ ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಏನು ಮಾಡಬೇಕು, ಪ್ಲೀಸ್ ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಸಬ್ಸ್ಕ್ರೈಬರ್ಸ್ ಅಂತ ಇನ್ಕ್ರೀಸೇ ಆಗ್ತಾ ಇಲ್ಲ ಗೈಸ್. ನಾನು ಏನು ಮಾಡೋದಂತ ಗೊತ್ತಿಲ್ಲ ನನಗೆ ಇವಾಗ, ಅದಕ್ಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕನ್ಸಿಸ್ಟೆಂಟಾಗಿ ವಿಡಿಯೋನ ಪೋಸ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಅಲ್ವಾ, ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ನೀವೇನೋ ಮಾಡಬೇಕಂತ ಹೋಗ್ತಿದ್ದೀರಾ ಅಂತಂದರೆ, ನೀವು ಪ್ರಾಪರಾಗಿ ಎಫರ್ಟ್ ಹಾಕಿ ಏನೋ ಮಾಡ್ತಿದ್ದೀರಾ ಅಂದರೆ ನೋಬಡಿ ಕ್ಯಾನ್ ಸ್ಟಾಪ್ ಯು. ಸೊ ಹಾಗಾಗಿ ಇವಾಗ ಪ್ರಾಪರಾಗಿ ನಿದ್ದೆ ಇಲ್ಲಾಂದ್ರೂ ಪರವಾಗಿಲ್ಲ, ವರ್ಕ್ ಮಾಡಿ ಚಂದ ಇದ್ರ ಮೇಲೆ ಯೂಟ್ಯೂಬಲ್ಲಿ ಏನು ಮಾಡಬೇಕು, ವೀಡಿಯೋಸ್ ಎಲ್ಲದನ್ನು ನೋಟ್ ಮಾಡಿಕೊಂಡು ಚೆನ್ನಾಗಿ ವೀಡಿಯೋಸ್ನ ಮಾಡ್ತೀನಿ, ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ಮುಂದಿಂದು ಇದೇ ಥರ ಬೇರೆ ಬೇರೆ ವೀಡಿಯೋಸ್ನ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿರೋ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ. ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಗೈಸ್, ನಾನು ಹೇಳಿರೋದನ್ನೇ ಸಲ ಹೇಳಿದ್ದೀನಿ ಅಂತ, ಬಟ್ ಏನೋ ಅಲ್ವಾ, ವಿಡಿಯೋ ಮುಂದೆ ಕೂತಾಗ ನನಗೆ ಆ ಥರ ಸುಮ್ಮನೆ ಮಾತಾಡ್ತಾನೆ ಹೇಳ್ತೀನಿ. ಐಲ್ ಬಿ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಸೊ ನಾನ್ ಸ್ಟಾಪ್ ಸುಮ್ಮನೆ ಏನಾದರೂ ಮಾತಾಡ್ತಾನೆ ಇರ್ತೀನಿ. ಸೊ ಅದಕ್ಕೆ ಏನಾದರೂ ಮಧ್ಯ ಮಾತಾಡಿ ಬೋರ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸೊ ಐ ಹೋಪ್ ಯು ಆಲ್ ವುಡ್ ಲವ್ ದಿಸ್ ವಿಡಿಯೋ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Being happy is a responsibility, so be happy. Keep watching my channel, keep supporting. Meet you up in next video. Until then, take care. Bye bye.